ಆದರೆ ನ್ಯಾಯವನ್ನು ಕೊಡಿಸುವಂಥದ್ದು ಬೇರೆ ವಿಚಾರ, ನ್ಯಾಯ ಕೊಡುವಂಥದ್ದು ಬೇರೆ ವಿಚಾರ ಆಗೋಗ್ಬಿಡ್ತದೆ. ಒಂದು ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ಲಾ ಇದ್ದಾಗ, ರೂಲ್ ಮೈಂಡ್ಸೆಟ್ಸ್ ಆಫ್ ಜಡ್ಜಸ್ ಇದ್ದಾಗ ಸಹಜವಾಗಿ ಟೆಕ್ನಿಕಾಲಿಟೀಸ್ ಮೇಲೆ ನೋಡ್ತಾರೆ. ರೂಲ್ ಮೈಂಡೆಡ್ ಇಲ್ಲದೆ ಹ್ಯೂಮನ್ ಕನ್ಸಿಡ್ರೇಷನ್ ಮೇಲೆ ನಾವು ಇಶ್ಯೂ ಮಾಡಿ ತಗೋಬೇಕು ಅಂತಕ್ಕಂಥ ಮೈಂಡ್ಸೆಟ್ ಇರ್ತಕ್ಕಂಥ ಜಡ್ಜಸ್ಸು ಕೆಲವೊಂದು ಜನ ಇರ್ತಾರೆ. ಯಾಕಂದರೆ ಜಡ್ಜಸ್ಸೂ ಸಹ ಅವರು ಮನುಷ್ಯರೇ, ಅವರನ್ನು ಮನುಷ್ಯರನ್ನು ಮೀರಿ ಜೀವನ ಮಾಡುವಂಥವ್ರೇನಲ್ಲ. ಎಲ್ಲ ಕಾನೂನುಗಳು ಸಹ ಮಾನವೀಯತೆ ದೃಷ್ಟಿಯಲ್ಲೇ, ಮಾನವೀಯತೆ ಆಧಾರದ ಮೇಲೆ ಇವತ್ತು ದಿವಸ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 4800 ಕಾನೂನುಗಳು ಇರ್ತಕ್ಕಂಥದ್ದು. ಬಟ್ ಅದನ್ನು ಅನೇಕ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ಸೊ ಹಾಗಾಗಿ ನಾವು ಕಾನೂನುಗಳನ್ನು ವ್ಯಾಖ್ಯಾನ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ತಿರುವನ್ನು ಸಹ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಟೆಕ್ನಿಕಾಲಿಟೀಸನ್ನು ಉಪಯೋಗಿಸ್ಕೊಂಡು ಅನೇಕ ಸಂದರ್ಭದಲ್ಲಿ ಆರೋಪಗಳು ಆಚೆ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಅದರಲ್ಲಿ ಅವರೇನಾದ್ರು ಇನ್ವೆಸ್ಟಿಗೇಷನ್ನ ಮೈಮತ್ರೆ ಅಥವಾ ರೂಲ್ ಕಾನೂನುಬದ್ಧವಾಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅಂದರೆ ಆ ಸಂದರ್ಭಗಳನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆನ್ ಮೆರಿಟ್ಸ್ ಈ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಆರೋಪಗಳನ್ನು ಗಮನಿಸಿದಾಗ, ನಾನೇನು FIR ನೋಡಿಲ್ಲ ಅಥವಾ ಇವು ಹೇಳಿಕೆಗಳು ಬರ್ತಾ ಇರತಕ್ಕಂಥ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಜಾಮೀನಿಗೆ ಸಿಗುವಂಥದ್ದು ಭಾಳ ಕಡಿಮೆ ಸಾಧ್ಯತೆಗಳಿಲ್ಲ. ಜಾಮೀನು ಸಿಗುವಂಥ ಸಾಧ್ಯತೆಗಳು ಈ ಸದ್ಯಕ್ಕೆ ಅಕ್ಯೂಸ್ ನಂಬರ್ 2 ದರ್ಶನ್ಗೆ ಇಲ್ಲ. ಅದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕೆಲವು ಅಕ್ಯೂಸ್ಡ್ಗಳಿಗೆ ಅವರು ಗ್ರಾವಿಟಿ ಆಫ್ ಅಫೆನ್ಸ್ ಅಂತಾರೆ. ಗ್ರಾವಿಟಿ ಆಫ್ ಅಫೆನ್ಸ್ ಅಂದರೆ ಈ ಅಫೆನ್ಸ್ಗಳಲ್ಲಿ ಯಾರು ಹೊಡೆದಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಬ್ರೂಟಲ್ಲಾಗಿ ಅವ್ರನ್ನ ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ, ಈ ಒಂದು ಕ್ರಿಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಅಕ್ಯೂಸ್ಡ್ಗಳು ಬಿಟ್ಟು ಗೊತ್ತಿಲ್ಲದೆ, ಈಗ ಡ್ರೈವರ್ಗಳಿರ್ಬೋದು, ಗೊತ್ತಿಲ್ಲದೆ ಅಥವಾ ಇದರ ಪರಿಣಾಮ ಗೊತ್ತಿಲ್ಲದೆ ಆ ಒಂದು ಅಫೆನ್ಸಲ್ಲಿ ಭಾಗಿಗಳಾಗಿದ್ದಂಥವ್ರಿಗೆ ಅವ್ರಿಗೂ ಸಾಧ್ಯತೆಗಳಿದ್ದಾವೆ ಜಾಮೀನಿಗೂ. ಇವನ್ ಈ ಸ್ಟೇಜಲ್ಲೂ ಸಹ ಅವ್ರಿಗೆ ಜಾಮೀನಿಗೆ ಹಾಕಿದ್ರೆ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈಗ ಯಾರೋ ಒಂದು ಟ್ಯಾಕ್ಸಿ ಡ್ರೈವರ್ ಇರ್ತಾರೆ, ನಮಗೇನು ಗೊತ್ತಿರೋಲ್ಲ, ತಗೊಬಂದು ಅಲ್ಲಿ ಡ್ರಾಪ್ ಮಾಡಿದ್ದು ಎತ್ತಿದೆ ಅಂಥವನ್ನ ಅವರು ವಾಟ್ ಸಿನ್ ಹಿ ಹ್ಯಾಸ್ ಕಮಿಟೆಡ್. ಇಟ್ಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಕಂಡಕ್ಟಿಂಗ್ ದಿ ಇನ್ವೆಸ್ಟಿಗೇಷನ್. ಅವ್ರಿಗೆ ಕೊರಾಬರೇಟಿವ್ ಎವಿಡೆನ್ಸ್ ಸಿಗಲಿ ಅಂತ ಹೇಳ್ಬಿಟ್ಟು ಅವ್ರು ಅರೆಸ್ಟ್ ಮಾಡಿಬಿಟ್ಟು ಅವ್ರು ಹೇಳಿಕೆಯನ್ನು ಪಡ್ಕೋಬೋದು. ಬಟ್ ಅವ್ರದ್ದು ಪಾರ್ಟ್ ಏನಿರ್ತದೆ ಇದರಲ್ಲಿ? ದೆನ್ ಅಗೇನ್ ಇಟ್ ವಿಲ್ ಕಮ್ 34 120B ಕಾಮನ್ ಇಂಟೆನ್ಷನ್. ಅವರಲ್ಲಿ ಏನಿರ್ತದೆ, ಮರ್ಡರ್ ಮಾಡಬೇಕು ಅಂತಕ್ಕಂಥ ಕಾಮನ್ ಇಂಟೆನ್ಷನ್ ಅವ್ರಿಗಿರಲ್ಲ. ಸೊ ಅಂಥವರು ಗೊತ್ತಿಲ್ಲದೆ ಇದರಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು 10 ಜನ ಇದ್ದಾರೆ. ಅವ್ರಿಗೂ ಸಹ ಜಾಮೀನು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಯಾರು ಈ ಹತ್ಯೆಯಲ್ಲಿ, ಈ ಕಿಡ್ನಾಪಲ್ಲಿ ಉದ್ದೇಶಪೂರ್ವಕವಾಗಿ ಬ್ರೂಟಲ್ಲಾಗಿ ಮಾರಣಾಂತಿಕ ಹಲ್ಲೆ ಮಾಡಿ ಸಾಯಿಸಿದ್ದಾರೆ, ಅಂಥವ್ರಿಗೆ ಜಾಮೀನು ಸಿಗುವುದು ಕಷ್ಟ. ಸೊ ಹಾಗಾಗಿ ದರ್ಶನ್ ಅವರಿಗೆ ಈ ಸದ್ಯದ ಮಟ್ಟಿಗೆ ಈ ಕೇಸಲ್ಲಿ ಜಾಮೀನು ಸಿಗುವಂಥದ್ದು ಸಾಧ್ಯತೆಗಳು ಭಾಳ ಕಡಿಮೆ, ವಿರಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.